ಆಪರೇಷನ್ ಕಮಲ ವರ್ಸಸ್ ಆಪರೇಷನ್ ಹಸ್ತ. ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ 9 ಬಿಜೆಪಿಯ ಶಾಸಕರು. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈಗಾಗಲೇ ನೀವು ಗಮನಿಸಬಹುದು, ಮತ್ತೊಂದು ಕಡೆ ಮಂಡ್ಯ ಚುನಾವಣೆಯಲ್ಲಿ ನಾವು ಯಾರ ಪರವೂ ಕೂಡ ಕೆಲಸ ಮಾಡಿಲ್ಲ, ನಿಖಿಲ್ ಪರನೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ ನರೇಂದ್ರ ಸ್ವಾಮಿ. ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿಯ ಮಾಜಿ ಶಾಸಕ. ಉಸಿರುಗಟ್ಟುವ ವಾತಾವರಣದಲ್ಲಿ ನಾನು ಇರಲ್ಲ, ನಾನು ಗುಲಾಮಗಿರಿ ರಾಜಕಾರಣವನ್ನ ಮಾಡಲ್ಲ, ಜೆಡಿಎಸ್ ಪಕ್ಷದಿಂದ ನಮಗೆ ಸಾಕಷ್ಟು ನಿರಂತರವಾಗಿ ನೋವು ಆಗ್ತಾನೆ ಇದೆ, ಅಭಿವೃದ್ಧಿಯ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸಿಎಂ ಆಗೋಕೆ ಜನಾಭಿಪ್ರಾಯ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಆಪ್ತ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಮತ್ತೆ ಸಿಎಂ ಸಿದ್ದು ಅನ್ನುವ ಕೂಗಿಗೆ ಮತ್ತಷ್ಟು ಶಾಸಕರುಗಳು, ಮಾಜಿ ಶಾಸಕರುಗಳು ಈಗ ಬಲವನ್ನ ತುಂಬುತ್ತಾ ಇದ್ದಾರೆ. ಸೊ ಈ ಒಂದು ಕೂಗು ಜಾಸ್ತಿ ಆಗ್ತಾ ಇದೆ. ಇವತ್ತು ಪಿಎಂ ನರೇಂದ್ರ ಸ್ವಾಮಿ ಅವರ ಈ ಒಂದು ಮಾತು ಮತ್ತಷ್ಟು ಚರ್ಚೆಗೆ, ಮತ್ತಷ್ಟು ವಿವಾದಗಳಿಗೆ ಅಥವಾ ಮತ್ತಷ್ಟು ವಿವಾದಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಕಷ್ಟು ಬೆಳವಣಿಗೆಗಳು ಕೂಡ ಇದು ಕಾರಣ ಆಗುತ್ತೆ. ಸೊ ಮಂಡ್ಯ ಚುನಾವಣೆಯಲ್ಲಿ ಯಾರ ಪರವೂ ಕೆಲಸ ಮಾಡಿಲ್ಲ ಅಂತ ಹೇಳ್ತಾನೆ ಮತ್ತೆ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರು ಅನ್ನುವಂತಹ ಕೂಗನ್ನ ಎಬ್ಬಿಸಿದ್ದಾರೆ ನರೇಂದ್ರ ಸ್ವಾಮಿ. ನಮ್ಮ ಪಕ್ಷಕ್ಕೆ ಸ್ಪಷ್ಟಪಡಿಸಿದ್ದೀನಿ, ನಮ್ಮ ಎಲ್ಲ ನಾಯಕರಿಗೂ ಸ್ಪಷ್ಟಪಡಿಸಿದ್ದೀನಿ. ಅದನ್ನ ನಮ್ಮ ಮಳವಳ್ಳಿನಲ್ಲೇ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ನಿಮ್ಮೆದುರಿಗೆ ಮಾತಾಡಿದ್ರೆ, ಸಾರ್ವಜನಿಕವಾಗಿ ಮಾತಾಡಿದ್ರು. ನಮಗೆ ಹಿಡಿಸಿದಂಥ ವಾತಾವರಣದಲ್ಲಿ, ನಾವು ಉಸಿರುಗಟ್ಟದ ವಾತಾವರಣದಲ್ಲಿ ನಾನಂತೂ ವೈಯಕ್ತಿಕವಾಗಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ಮಳವಳ್ಳಿಯ ಕಾಂಗ್ರೆಸ್ಸಿಗರ ದನಿಯಾಗಿ ನಾನಿದ್ದೇನೆ ಹೊರತು ನಾನು ಇನ್ನೊಂದು ಪಕ್ಷದ ದನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾಂಗ್ರೆಸ್ ಏನಿದೆಯೋ ಆ ಕಾಂಗ್ರೆಸ್ಸಿನ ದನಿ ನರೇಂದ್ರ ಸ್ವಾಮಿ ಆಗಿರ್ತಾನೆ. ನಾನು ಜವಾಬ್ದಾರಿಯ ನಾಯಕತ್ವದ ರಾಜಕಾರಣ ಮಾಡೋನೋ ಹೊರತು ಗುಲಾಮಗಿರಿ ರಾಜಕಾರಣ ಮಾಡೋನು ಅಲ್ಲ. ಅಷ್ಟೇ ನನ್ನ ಉತ್ತರ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಇವತ್ತಿರ್ತಕ್ಕಂಥ ನೇತಾರ ಯಾರು ಅಂತ ಯಾರನ್ನೇ ಪ್ರಶ್ನೆ ಮಾಡಿದ್ರು ಬಹುಸಂಖ್ಯಾತ ಜನ ಮಾತಾಡೋದು ಸಿದ್ದರಾಮಯ್ಯ. ಹಾಗಾಗಿ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಂತಕ್ಕಂಥ ಮಾತು ಎದ್ದೇಳ್ತಾ ಇದೆ. ಇದನ್ನು ಯಾರೂ ಪ್ರಚೋದನೆ ಮಾಡ್ತಿಲ್ಲ. ಇದು ಸಾರ್ವತ್ರಿಕ ಮಾತು. ಇದನ್ನು ನಾನು ಒಪ್ಪಿ ಅದರ ಜೊತೆನಲ್ಲಿ ಇದ್ದೀನಿ. ನಾನು ನಮ್ಮ ಇದು ನರೇಂದ್ರ ಸ್ವಾಮಿ ಅವರ ಮಾತಾದ್ರೆ ಸಾಕಷ್ಟು ಕೂಗು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷ HDK ಅವರೇ ಸಿಎಂ ಅನ್ನುವಂತ ಹೇಳಿಕೆಯನ್ನ ಮತ್ತೊಂದು ಕಡೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು. 2023ಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸಂಪರ್ಕದಲ್ಲಿ 9 ಬಿಜೆಪಿಯ ಶಾಸಕರುಗಳು ಕೂಡ ಇದ್ದಾರೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಕಾಂಗ್ರೆಸ್ನಿಂದ ಹೋದವರು ವಾಪಸ್ ಬರ್ತಾರೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರಳಿ ಬರೋದಾಗಿ ಬಾಗಿಲು ತಟ್ತಾ ಇದ್ದಾರೆ ಅನ್ನುವ ಹೇಳಿಕೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರದು. ಆದ್ರೆ ಅವರನ್ನ ಸೇರ್ಸಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷ HDK ಅವರೇ ಸಿಎಂ ಆಗಲಿದ್ದಾರೆ ಕೂಡ. 2023ಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ. ಅಲ್ಲಿಯವರೆಗೂ ಯಾವುದೇ ಬದಲಾವಣೆ ಇಲ್ಲ. ಕುಮಾರಸ್ವಾಮಿಗೆ ಕೊಟ್ಟ ಮಾತನ್ನ ನಾವು ತಪ್ಪೋದಿಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ ಜಮೀರ್ ಅಹಮದ್. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅಂತ ಹೇಳಿ ಚಾಲೆಂಜ್ ಅನ್ನ ಮಾಡಿದ್ದಾರೆ BS ಯಡಿಯೂರಪ್ಪ ಅವರಿಗೆ ಜಮೀರ್ ಅಹಮದ್. ಇವತ್ತು ನಮ್ಮಲ್ಲಿ ಬಿಜೆಪಿಯವರು 10 ಜನ 9 ರಿಂದ 10 ಜನ ನಮ್ಮ ಟಚ್ಚಲ್ಲಿದ್ದಾರೆ. ಅದಕ್ಕೆ ಏನು ಹೇಳ್ತಾರೆ ಬಿಜೆಪಿಯವರು? ಹೆಸರು ಬಿಜೆಪಿಯವರು 20 ಜನ ಕೊಡಲಿ, ನಾವು 9 ಜನ ಎಷ್ಟು ಕೊಡ್ತೀವಿ. 9 ರಿಂದ 10 ಜನ ಅಂದ್ರೆ ಅದೇ ನೀವು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮ ಸ್ನೇಹಿತರಿಗೆ ಅದೇ ಹೇಳ್ತಾ ಇರೋದು. ಬಿಜೆಪಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ 22ರಲ್ಲಿ ಚುನಾವಣೆ ಆಗ್ತದಿಲ್ಲ, ಆವಾಗ ರಾಜ್ಯದ ಜನನೂ ಬಯಸ್ತಾ ಇದ್ದಾರೆ, ನಾವು ಬಯಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಂತ. 2022ರಲ್ಲಿ ಈ ಬಾರಿ 5